ನಮಸ್ಕಾರ 3 ಗಂಟೆ 3 ಪ್ರಶ್ನೆ ವಿಶೇಷ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಸುದ್ದಿಗಳನ್ನ ವಿನೂತನವಾಗಿ ಪ್ರಸ್ತುತಪಡಿಸೋ ಪ್ರಯತ್ನವನ್ನ ನ್ಯೂಸ್ 18 ಮಾಡ್ತಾ ಇದೆ. ಬೆಳಗಿನಿಂದ ಸದ್ದು ಮಾಡೋ ಸುದ್ದಿಯನ್ನ 3 ಪ್ರಶ್ನೆಗಳ ಮೂಲಕ ಮತ್ತಷ್ಟು ಆಳವಾಗಿ ವಿವರಿಸುವ ಪ್ರಯತ್ನ ಇದಾಗಿದೆ. ಯಾಕೆ ಪ್ರಶ್ನೆ ಮೂಲಕ ಅನ್ನೋದಕ್ಕೆ ಕೂಡ ಇದೇ ಉತ್ತರ. ಯಾವುದೇ ಸುದ್ದಿ ಹುಟ್ಟೋದು ಪ್ರಶ್ನೆ ಕೇಳೋದ್ರಿಂದ, ಸುದ್ದಿ ಮಾಡೋದು ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋಕೆ. ಸದ್ದು ಮಾಡಿದ ಸುದ್ದಿ ಹಿಂದಿನ ಸತ್ಯ ತಿಳಿಯೋಕೆ 3 ಪ್ರಶ್ನೆ. ಇವತ್ತಿನ ಮೊದಲ ಸುದ್ದಿಯ ಸುತ್ತಾ ಇರುವ 3 ಪ್ರಶ್ನೆಗಳ ಪೈಕಿ ಮೊದಲ ಪ್ರಶ್ನೆಯನ್ನ ಗಮನಿಸೋಣ. ಯಾರು ಅನ್ನೋದು. ಇವತ್ತು ಸದ್ದು ಸುದ್ದಿ ಗದ್ದಲ ಎಲ್ಲಾ ಮಾಡ್ತಿರೋ ವ್ಯಕ್ತಿ KS ಈಶ್ವರಪ್ಪ, ಮಾಜಿ ಸಚಿವರು. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಮಾಡ್ತಿದ್ದಾರೆ, ಏನದು ಸಮಾಚಾರ ಅನ್ನೋ 2ನೇ ಪ್ರಶ್ನೆಗೆ ಉತ್ತರ. ಕಾಂಗ್ರೆಸ್ನಿಂದ ನಾವೇ ಕರ್ಕೊಂಡು ಬಂದ್ವಿ, ಈಗ ಅನುಭವಿಸ್ತಿದ್ದೀವಿ ಅಂತ ಹೇಳಿ ಇವತ್ತು KS ಈಶ್ವರಪ್ಪ ಅವರು ನೀಡಿರುವ ಹೇಳಿಕೆ. ಕಳೆದ ಅನೇಕ ದಿನಗಳಿಂದ ಬಿಜೆಪಿ ಪಕ್ಷದ ಒಳಗೇನಾಗ್ತಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ಮತ್ತೊಂದ್ ಕಡೆ ರಾಜ್ಯಾಧ್ಯಕ್ಷ ವಿರೋಧ ಪಕ್ಷದ ನಾಯಕರ ಆಯ್ಕೆಯ ವಿಚಾರಕ್ಕೆ ಎದುರಾಗಿರುವ ಕಗ್ಗಂಟು. ಇಂಥ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಒಬ್ಬ ಹಿರಿಯ ನಾಯಕ ಕೊಟ್ಟಿರುವ ಈ ಹೇಳಿಕೆ ಸಹಜವಾಗಿ ಸಂಚಲನಕ್ಕೆ ಕಾರಣವಾಗ್ತಿದೆ. ಹಾಗಾದ್ರೆ ಯಾಕೆ, ಯಾವ ವಿಚಾರಕ್ಕೆ ಈಶ್ವರಪ್ಪನವರು ಈ ರೀತಿಯ ಸ್ಟೇಟ್ಮೆಂಟ್ ಅನ್ನ, ಹೇಳಿಕೆಯನ್ನ ಕೊಟ್ರು ಅನ್ನೋ ಪ್ರಶ್ನೆಗೂ ಕೂಡ ಇದೆ ಉತ್ತರ. ಬಿಜೆಪಿಯಲ್ಲಿ ಇಷ್ಟೆಲ್ಲಾ ಗದ್ದಲಗಳಾಗ್ತಿದೆಯಲ್ಲ, ಶಿಸ್ತಿನ ಪಕ್ಷ ಅಂತ ತನ್ನನ್ನ ತಾನು ಕರೆದುಕೊಳ್ಳುವ ಬಿಜೆಪಿಯಲ್ಲಿ ಇದೀಗ ಅಶಿಸ್ತು ಅನ್ನೋದೇ ಕಾಣ್ಲಿಕ್ಕೆ ಸಿಗ್ತಿದೆಯಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ನೀಡೋ ಸಂದರ್ಭದಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಯಾವ ವಿಚಾರಕ್ಕೆ ಬಿಜೆಪಿಯಲ್ಲಿ ಅಶಿಸ್ತು ಮೂಡಿದೆ ಅನ್ನೋದನ್ನ ವಿವರಿಸುವ ಪ್ರಯತ್ನವಾಗಿ ಈಶ್ವರಪ್ಪ ಅವರು ಕೊಟ್ಟ ಸ್ಟೇಟ್ಮೆಂಟ್ ಇದೀಗ ಮತ್ತೊಂದು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ಯಾವ ವಿಚಾರಕ್ಕೆ ಈಶ್ವರಪ್ಪನವರು ಮಾತನಾಡಿದ್ರು, ಅವರ ಮಾತಿನ ಅರ್ಥ ಏನಾಗಿತ್ತು, ಇದರಿಂದ ಮುಂದಾಗಬಹುದಾದ ಪರಿಣಾಮಗಳೇನು ಗಮನಿಸ್ತಾ ಹೋಗೋಣ. ಸೋತ್ ಮೇಲೆ ನೇರವಾಗಿ ವಲಸಿಗರ ಮೇಲೆ ಗೂಬೆ ಕೂರಿಸೋ ಪ್ರಯತ್ನ ಮಾಡ್ದ ಹಾಗಿತ್ತು ಇವತ್ತು ಈಶ್ವರಪ್ಪ ಅವರು ಆಡಿದ ಮಾತುಗಳು. ವಲಸಿಗರು ಅವ್ರು ಹೇಳ್ತಿದ್ದಾರೆ, ನಾವೀಗ ವಲಸಿಗರಲ್ಲ, ಬೇರೆ ಪಕ್ಷದಿಂದ ಬಂದಿರಬಹುದು, ಇದೇ ಪಕ್ಷದಲ್ಲಿ ಅಸ್ತಿತ್ವ ಕಂಡುಕೊಂಡಿದೀವಿ, ನಾವು ಇರೋವರೆಗೂ ಕೂಡ ರಾಜಕೀಯದಲ್ಲಿ ಇದೇ ಪಕ್ಷದಲ್ಲಿ ಇರ್ತೀವಿ ಅನ್ನೋ ಸ್ಟೇಟ್ಮೆಂಟ್ ಅವರಿಂದ ಬರ್ತಾ ಇದ್ರೆ, ಇತ್ತ ಈಶ್ವರಪ್ಪನವರು ವಲಸಿಗರಿಂದ ಅಧಿಕಾರ, ಸಚಿವ ಸ್ಥಾನ ಹಾಗೆ ಸರ್ಕಾರ, ಈಗ ಹೀನಾಯ ಸೋಲಿನ ಹೊಣೆ ಕೂಡ ವಲಸಿಗರ ಹೆಗಲಿಗೆ ಅಂತ ಹೇಳಿ. ಅಂದ್ರೆ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದು ಬಿಜೆಪಿ ಯಾವ ರೀತಿ ಗೊತ್ತಿದೆ. ಕಾಂಗ್ರೆಸ್ನಿಂದ ಬಂದ ಬಾಂಬೆ ಬ್ರದರ್ಸ್ ಏನಿದ್ದಾರೆ, ಅವರ ಸಪೋರ್ಟ್ ನಿಂದ ಸರ್ಕಾರವನ್ನ ರಚನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇದಕ್ಕೆ ಋಣ ಸಂದಾಯ ಅನ್ನೋ ರೀತಿಯಲ್ಲಿ ಸಚಿವ ಸ್ಥಾನವನ್ನ ಕೂಡ ಕೊಡ್ಲಾಯ್ತು. ಸಚಿವ ಸ್ಥಾನ ಕೊಟ್ಟಿದ್ದು ಕೂಡ ಮೂಲ ಬಿಜೆಪಿಗರಿಗೆ ಅಸಮಾಧಾನ ಕಾರಣವಾಗಿದ್ದು ಇದೀಗ ಹಿಸ್ಟ್ರಿ. ಇನ್ನು ಸರ್ಕಾರ ರಚನೆ ಆಗಿದ್ದು ಆಯ್ತು. ಈಗ ಚುನಾವಣೆಯಲ್ಲಿ ಸೋತ ನಂತರದಲ್ಲಿ, ಅದರಲ್ಲೂ ಕೂಡ ಹೀನಾಯ ಸೋಲನ್ನ ಬಿಜೆಪಿ ಅನುಭವಿಸಿದ ನಂತರದಲ್ಲಿ ಈ ಸೋಲಿನ ಹೊಣೆಯನ್ನ ವಲಸಿಗರ ಹೆಗಲಿಗೆ ವಹಿಸುವ ಪ್ರಯತ್ನವನ್ನ ಈಶ್ವರಪ್ಪನವರು ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆಗೆ ಕಾರಣವಾಗಿದೆ ಅವರ ಸ್ಟೇಟ್ಮೆಂಟ್. ಶಿಸ್ತು ಹೋಗಿದೆ, ಯಾರ್ಯಾರೋ ಎಲ್ಲೆಲ್ಲೋ ನಿಂತು ಏನೇನೋ ಮಾತನಾಡ್ತಿದ್ದಾರೆ, ಅದರಲ್ಲೂ ಪಕ್ಷದ ವಿರುದ್ಧವಾಗಿಯೇ, ಪಕ್ಷದ ಕೆಲವೊಂದಷ್ಟು ನಿರ್ಧಾರಗಳ ವಿರುದ್ಧವಾಗಿಯೇ, ಪಕ್ಷದ ಕೆಲ ನಾಯಕರ ವಿರುದ್ಧವಾಗಿಯೇ ಅನ್ನೋ ಪ್ರಶ್ನೆಗೆ ಈ ಶಿಸ್ತು ಯಾಕೆ ಹೋಗಿದೆ ಅನ್ನೋದಕ್ಕೆ ಕಾರಣವನ್ನ ನೀಡಿತು ಈಶ್ವರಪ್ಪನವರು. ವಲಸಿಗರಿಂದ ಕಾಂಗ್ರೆಸ್ನ ಗಾಳಿ ಬಂದ್ಬಿಟ್ಟಿದೆ ನಮ್ಮ ಪಕ್ಷದಲ್ಲಿ, ಕೆಲವರನ್ನ ನಾವಾಗೆ ಕರ್ಕೊಂಡ್ ಬಂದ್ಮೇಲೆ ಈ ಕಾಂಗ್ರೆಸ್ನ ಗಾಳಿ ನಮ್ಮ ಪಕ್ಷದಲ್ಲಿ ಸುಳಿತಾ ಇದೆ, ಇದರಿಂದಾಗಿ ನಾವೀಗ ಅನುಭವಿಸ್ತಾ ಇದ್ದೀವಿ. ಅವರು ಬಂದಿರೋದ್ರಿಂದ ಹಿನ್ನಡೆ ಆಯ್ತು ಅನ್ನೋದನ್ನ ನಾನು ಒಪ್ಪೋದಿಲ್ಲ, ಆದ್ರೆ ಅಶಿಸ್ತು ಬಂದಿರೋದಂತೂ ನಮ್ಮ ಪಕ್ಷಕ್ಕೆ ಬೇರೆ ಪಕ್ಷದಿಂದ, ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಯಾರೆಲ್ಲ ಬಂದ್ರು ನಮ್ಮ ಪಕ್ಷಕ್ಕೆ, ಅವರಿಂದಾಗಿಯೇ ನಮ್ಮ ಪಕ್ಷದಲ್ಲಿ ಇದೀಗ ಅಶಿಸ್ತು ಉಂಟಾಗಿದೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ KS ಈಶ್ವರಪ್ಪನವರು. ಹಾಗಾದ್ರೆ ಮಾಜಿ ಸಚಿವ KS ಈಶ್ವರಪ್ಪನವರು ಮಾತನಾಡೋ ಸಂದರ್ಭದಲ್ಲಿ ಬೇರೆ ಏನೆಲ್ಲ ಮಾತನಾಡಿದ್ರು, ಹಾಗೆ ಪ್ರಮುಖವಾಗಿ ಈ ವಲಸಿಗರ ವಿಚಾರವನ್ನ ಏನ್ ಹೇಳಿದ್ರು ಕೇಳೋಣ. ಅಲ್ಲೊಂಚೂರು ಇಲ್ಲೊಂಚೂರು ಹೋಗಿದೆ ರೀ. ಪಾರ್ಟಿ ಬೆಳೆದಂಗೆ ನಾವು 4 ಜನ ಇರ್ಬೇಕಾದ್ರೆ ಭಾಳ ಶಿಸ್ತಿತ್ತು. ಹಂಗಾಗಿ ಅಲ್ಲೊಂಚೂರು ಕಾಂಗ್ರೆಸ್ಸಿನ ಗಾಳಿ ನಮ್ಮ ಮೇಲೂ ಸ್ವಲ್ಪ ಬರುತ್ತೆ. ಯಾಕಂದ್ರೆ ಕಾಂಗ್ರೆಸ್ನವ್ರು ಭಾಳ ಜನ ಬಂದು ಬಿಟ್ಟಿದಾರಲ್ಲ, ನಾವೇ ಕರ್ಕೊಂಬಂದಿದ್ದಕ್ಕೆ ಸಹ ಅನುಭವಿಸ್ತಿದ್ದೀವಿ. ಹಿನ್ನಡೆ ಅವ್ರು ಬಂದಿದ್ದಕ್ಕೆ ಆಗಿದೆ ಅಂತ ನಾನು ಹೇಳಲ್ಲ. ಒಂದು ಸ್ವಲ್ಪ ಅಶಿಸ್ತಿನ ಬಗ್ಗೆ ಹೇಳಿದ್ರು, ಸ್ವಲ್ಪ ಆಗಿದೆ, ಸರಿ ಮಾಡ್ಕೋತೀವಿ. ಇಲ್ಲ ನಮ್ಮ ಹೈಕಮಾಂಡ್ ವೀಕ್ ಆಗಕ್ಕೆ ಸಾಧ್ಯನೇ ಇಲ್ಲ. ನಮ್ದು ಇದಕ್ಕೋಸ್ಕರ ಹೇಳಿದ್ನಲ್ಲ, ಒಂಚೂರು ಆಟ ಆಡಲಿ ಅಂತ 2 ದಿನ ಬಿಟ್ಟಿದ್ದಾರೆ. ಯಾವಾಗ ಬಾಲ ಕಟ್ಟಬೇಕೋ ಕಟ್ ಮಾಡ್ತಾರೆ. ಇನ್ನು ಅಶಿಸ್ತು ಯಾಕೆ ಅನ್ನೋ ಪ್ರಶ್ನೆಗೆ ಅನೇಕ ಘಟನೆಗಳು ಕೂಡ ಸಾಕ್ಷಿ ಆಗ್ತಿರೋದು. ನಿನ್ನೆ ಬೆಳಗಾವಿಯಲ್ಲಿ ಗಮನಿಸಿದ್ವಿ, ಯತ್ನಾಳ್ ವರ್ಸಸ್ ಬೊಮ್ಮಾಯಿ ಅನ್ನೋ ರೀತಿಯ ಮಾತಿನ ಚಕಮಕಿ. ಇವತ್ತು ಬಾಗಲಕೋಟೆಯಲ್ಲೂ ಕೂಡ ಒಂದು ಘಟನೆ ನಡೆದು ಹೋಯ್ತು. ಬಾಗಲಕೋಟೆಯಲ್ಲಿ ಬಿಜೆಪಿಯ ಕಾರ್ಯಕ್ರಮ ನಡಿಬೇಕಾಗಿತ್ತು, ಆದ್ರೆ ದೊಡ್ಡ ನಾಯಕರ ಸಮ್ಮುಖದಲ್ಲೇನೆ ಬಿಜೆಪಿಯ ಕಾರ್ಯಕರ್ತರು ಕೈ ಮಿಲಾಯಿಸುವ ಹಂತಕ್ಕೆ ಜಗಳವನ್ನ ಪ್ರಾರಂಭ ಮಾಡಿಬಿಟ್ರು.
ಪಕ್ಷ ವಿರೋಧಿ ಕೆಲಸ ಮಾಡಿದವರನ್ನ ಸಭೆಯಿಂದ ಹೊರಗಾಕಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ ಗಲಾಟೆ ಇದು. ನಿರಾಣಿ ಅವರು ಭಾಷಣ ಮಾಡಬೇಕಾಗಿತ್ತು, ಆದರೆ ಆ ಭಾಷಣಕ್ಕೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ವೇದಿಕೆಯಲ್ಲಿ ಮಾಜಿ ಸಚಿವ ಗೋವಿಂದ ಕಾರಜೋಳ ಇದ್ರು, ಶಶಿಕಲಾ ಜೊಲ್ಲೆ ಇದ್ರು, ಸಂಸದ PC ಗದ್ದಿಗೌಡರ್ ಇದ್ರು, ಅಣ್ಣಾ ಸಾಹೇಬ್ ಜೊಲ್ಲೆ ಸೇರಿದಂತೆ ಅನೇಕ ಘಟಾನುಘಟಿ ನಾಯಕರಿದ್ರೂ ಕೂಡ ಅವರೆಲ್ಲರೂ ಕೂಡ ಮೂಕ ಪ್ರೇಕ್ಷಕರಾಗಿ ಹೋದ್ರು ಈ ರೀತಿಯ ಕಾರ್ಯಕರ್ತರ ಗಲಾಟೆಯ ನಡುವೆ. ಬಿಜೆಪಿಯಲ್ಲಿ ಆಗ್ತಾ ಇರುವ ಈ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾದ ಚಿದಾನಂದ್ ಪಟೇಲ್. ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಳ್ಳೋ ಬಿಜೆಪಿಯಲ್ಲಿ ಅಶಿಸ್ತು ಅನ್ನೋದಕ್ಕೆ ಪದೇ ಪದೇ ಉದಾಹರಣೆ ಸಿಗ್ತಾ ಇದೆ. ಈಶ್ವರಪ್ಪನವರ ಹೇಳಿಕೆ ಈ ಅಶಿಸ್ತು ಬಂದಿರೋದು ವಲಸಿಗರಿಂದ ಅನ್ನೋದು ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಚರ್ಚೆಗೆ ಅಥವಾ ಪಕ್ಷದ ಒಳಗೇನೆ ಮುನಿಸು ಗದ್ದಲ ಕಾರಣ ಆಗಬಹುದು. ಈಗ ಅಶಿಸ್ತು ಯಾಕೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಬಾಗಲಕೋಟೆಯಲ್ಲಿ ಸಿಕ್ಕೇ ಹೋಗಿದೆ. ದೊಡ್ಡ ದೊಡ್ಡ ನಾಯಕರ ಸಮ್ಮುಖದಲ್ಲೇ ಹೊಡೆದಾಡ್ಕೊಳ್ಳೋ ಮಟ್ಟಿಗಿಳಿದಿದ್ದಾರೆ ಕಾರ್ಯಕರ್ತರು. ಸೊ ಏನ್ ನಡೀತಿದೆ ಬಿಜೆಪಿಯಲ್ಲಿ ಅನ್ನೋ ಸಹಜ ಪ್ರಶ್ನೆ. ಸ್ಮಿತಾ ರಂಗನಾಥ್, ಈಗಾಗಲೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನೋದು ಭಾರತೀಯ ಜನತಾ ಪಕ್ಷದ ಒಳಗಡೆನ ಬೆಂಕಿ ಬುಗಿಲೆದ್ದಿರುವಂತದ್ದು. ಇದರ ಬೆನ್ನೆಲೆ ಇದೀಗ ವಲಸಿಗ ಪಾಲಿಟಿಕ್ಸ್ ಆರಂಭ ಆಗಿರುವಂತದ್ದು. ಈಗಾಗಲೇ KS ಈಶ್ವರಪ್ಪನವರು ವಲಸಿಗರಿಂದಲೇ ಇವತ್ತು ಆಪರೇಷನ್ ಕಮಲ ಆಯಿತು, ಪಕ್ಷ ಇಂಥ ಸ್ಥಿತಿಗೆ ಬಂತು ಅನ್ನೋ ಒಂದು ಮಾತನ್ನ ಹೇಳಿದ್ರು. ಜೊತೆಗೆ ವಲಸಿಗರಿಂದಲೇ ಅಶಿಸ್ತು ಆಯ್ತು ಅನ್ನೋ ಒಂದು ಮಾತನ್ನ ಹೇಳಿದ್ರೆ, ಒಂದು ವೇಳೆ ವಲಸಿಗರಿಲ್ಲ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಿರಲಿಲ್ಲ, KS ಈಶ್ವರಪ್ಪನವರು ಕೂಡ ಮಂತ್ರಿ ಕೂಡ ಆಗ್ತಿರಲಿಲ್ಲ. ಆದ್ರೆ KS ಈಶ್ವರಪ್ಪನವರು ಮಂತ್ರಿ ಆದ ದಿನಗಳಂದು ಯಾವುದೇ ಕಾರಣ ಕೂಡ ವಲಸಿಗರ ವಿರುದ್ಧ ಒಂದೇ ಒಂದು ವಾಕ್ಯವನ್ನು ಕೂಡ ಮಾತನಾಡಲಿಲ್ಲ. ಇದೀಗ KS ಈಶ್ವರಪ್ಪನವರು ವಲಸಿಗರಿಂದಲೇ ಭಾರತೀಯ ಜನತಾ ಪಕ್ಷ ಅಶಿಸ್ತಿನ ಪಕ್ಷ ಆಗಿರಿದೆ ಮತ್ತು ಪಕ್ಷ ಹಾಳಾಗಿದೆ, ಇಂಥ ಹೀನಾಯ ಸೋಲಿಗೆ ಕಾರಣ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂತದ್ದು. ಆ ಮುಖಾಂತರ ಎಲ್ಲ ಒಂದು ಕಡೆ ಇದೀಗ ಹೊಂದಾಣಿಕೆ ರಾಜಕಾರಣದ ನಡುವೆ ಇದೀಗ ವಲಸಿಗ ಮತ್ತು ಮೂಲ ಎನ್ನುವ ಪ್ರಶ್ನೆ ಈಗ ಉಂಟಾಗಿರುವಂತ. ಆ ಮುಖಾಂತರ KS ಈಶ್ವರಪ್ಪನವರ ಈ ಒಂದು ಹೇಳಿಕೆಗೆ ವಲಸಿಗರು ಇರ್ತಕ್ಕಂಥ 15ಕ್ಕೂ ಹೆಚ್ಚು ವಲಸಿಗರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಬಹುತೇಕ ವಲಸಿಗರಲ್ಲಿ ಈಗಾಗಲೇ ಗೆದ್ದಿರುವಂತವರೇ ಇರುವಂತದ್ದು, ಜೊತೆಗೆ ವಲಸಿಗರಿಂದಲೇ ಸರ್ಕಾರ ರಚನೆ ಆಗಿರುವಂತದ್ದು. ಹಾಗಾಗಿ ವಲಸಿಗರ ವಿರುದ್ಧ ಇದೀಗ ಈ KS ಈಶ್ವರಪ್ಪನವರು ಹರಿಯಾಯ್ತಿರುವ ಬೆನ್ನಲ್ಲೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಕೂಡ ಬೆಂಕಿ ಈಗ ಬುಗಿಲೆದ್ದಿರುವಂತದ್ದು. ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ನೇರವಾಗಿ ಬಸವರಾಜ ಬೊಮ್ಮಾಯಿ ಅವರೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನ ಮಾಡ್ತಿದ್ದಾರೆ. ಆ ಮುಖಾಂತರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದ್ರೆ ಇಲ್ಲಿ ಜಾಗ ಇಲ್ಲ ಅನ್ನೋ ಮುಖಾಂತರ ಬಸವರಾಜ ಬೊಮ್ಮಾಯಿ ವಿರುದ್ಧ ನಿನ್ನೆ ವಾಗ್ದಾಳಿಯನ್ನು ನಡೆಸಿರುವಂತದ್ದು. ಇದರ ಬೆನ್ನಲ್ಲೇ ಈಗಾಗಲೇ ನಿನ್ನೆ ಕೂಡ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ನಡೆದಂತಹ ಒಂದು ಸಭೆಯಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಇದ್ದಂತ ಸಭೆಯಲ್ಲೂ ಕೂಡ ವಲಸಿಗ ಮತ್ತು ಮೂಲ ವಿಚಾರ ಪ್ರಸ್ತಾಪ ಆಗಿರುವುದು. ಅದರ ಬೆನ್ನಲ್ಲೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಕೂಡ ಮುನ್ನೆಲೆಗೆ ಬಂದಿರುವಂತದ್ದು. ಬಾಗಲಕೋಟೆಯಲ್ಲಿ ಕೂಡ ಕಾರ್ಯಕರ್ತರ ನಡುವೆ ದೊಡ್ಡ ಗೊಂದಲ ಉಂಟಾಗಿರುವಂತದ್ದು. ಒಟ್ಟಾರೆ ಭಾರತೀಯ ಜನತಾ ಪಕ್ಷ ಇನ್ನೇನು ಇದೇ ಜುಲೈ 3ರಿಂದ ವಿಧಾನಸಭೆ ಅಧಿವೇಶನ ಆರಂಭ ಆಗ್ತಿರುವಂತದ್ದು, ಕಾಂಗ್ರೆಸ್ ಸರ್ಕಾರದ ಚೊಚ್ಚಲ ಅಧಿವೇಶನ ಆರಂಭ ಆಗ್ತಿರುವಂತದ್ದು. ಆದ್ರೆ ಒಂದು ಕಡೆ ಭಾರತೀಯ ಜನತಾ ಪಕ್ಷ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಲ್ಲೇ ಕೂಡ ಗೊಂದಲ ಇರತಕ್ಕದ್ದು. ಈ ಗೊಂದಲದ ನಡುವೆ ಒಂದು ಕಡೆ ಏನು ಶಾಸಕಾಂಗ ಪಕ್ಷದ ನಾಯಕತ್ವಕ್ಕಾಗಿ ಈಗಾಗಲೇ ಹಲವಾರು ಜನರು ಪೈಪೋಟಿ ಇಳಿದಿರುವಂತದ್ದು. ಈ ಪೈಪೋಟಿ ನಡುವೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮತ್ತು ವಲಸಿಗ ಮತ್ತು ಮೂಲ ಪಾಲಿಟಿಕ್ಸ್ ಬುಗಿಲೆದ್ದಿರುವಂತದ್ದು. ಹಾಗಾಗಿ ಇದು ಎಲ್ಲ ಒಂದ್ ಕಡೆ ಇದು ಹೀಗೆ ಮುಂದುವರೆದ್ರೆ ಮುಂದಿನ ಲೋಕಸಭೆ ಚುನಾವಣೆ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕದಲ್ಲಿ ಅತಿದೊಡ್ಡ ಹೊಡೆತ ಬೀಳುವ ಸಾಧ್ಯತೆ ಇದೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ಚಿದಾನಂದ್ ಪಟೇಲ್ ಮಾಹಿತಿಗಾಗಿ. ಬಿಜೆಪಿಯಲ್ಲೇನೋ ಅಶಿಸ್ತು, ಗದ್ದಲ, ಹಾಗೆ ವೈಮನಸ್ಯ, ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲ ಸರಿ ಇದೆಯಾ? ಈ ಪ್ರಶ್ನೆಗೆ ಉತ್ತರವನ್ನ ಕೊಡುತ್ತೆ ನಮ್ಮ ಮುಂದಿನ ಸುದ್ದಿ. ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ಒಳಗೇನಾಗ್ತಿದೆ ಅನ್ನೋ ಸುದ್ದಿಗೆ ಸಂಬಂಧಪಟ್ಟಂತೆ 3 ಪ್ರಶ್ನೆಗಳನ್ನ ಗಮನಿಸ್ಬಿಡೋಣ. ಮೊದಲ ಪ್ರಶ್ನೆ ಏನು ಅನ್ನೋದು, ಯಾವ ವಿಚಾರ ಇದೀಗ ಸದ್ದು ಮಾಡ್ತಾ ಇದೆ ಅಂತಂದ್ರೆ ನೇರವಾಗಿ ಆ ಒಂದು ಪ್ರಶ್ನೆಗೆ ಉತ್ತರ ಸಿಎಂ ಸ್ಥಾನದ ಬಗ್ಗೆ ಚರ್ಚೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಕಾಂಗ್ರೆಸ್ ಪಕ್ಷದಲ್ಲಿ. ಆ ಮೂಲಕ ಕಾಂಗ್ರೆಸ್ನಲ್ಲೂ ಕೂಡ ಎಲ್ಲವೂ ಶಿಸ್ತುಬದ್ಧವಾಗಿ ನಡೀತಿಲ್ಲ ಅನ್ನೋ ಒಂದು ಮಾಹಿತಿ ನಮಗೆ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಯಾಕೆ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಕೆಲವರು ಮುಖ್ಯಮಂತ್ರಿಗಳ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋದಕ್ಕೆ ಪದೇ ಪದೇ ಸಾಕ್ಷ್ಯಗಳು ಹೇಳಿಕೆಗಳ ಸ್ವರೂಪದಲ್ಲಿ ಹೊರಬರ್ತಾ ಇದೆ. ಹಾಗಾದ್ರೆ ಈಗ ಈ ಚರ್ಚೆಗೆ ಕಾರಣವಾಗಿದ್ದು ಯಾರು ಅಥವಾ ಯಾರ ಹೇಳಿಕೆ? ಆ ಪ್ರಶ್ನೆಗೆ ಉತ್ತರ ಸತೀಶ್ ಜಾರಕಿಹೊಳಿ ಅವರ ಹೆಸರು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇರುವ KN ರಾಜಣ್ಣ ಅವರು. 2ನೇ ಬಾರಿಗೆ ಕಳೆದ ಕೆಲವೇ ದಿನಗಳ ಹಿಂದಷ್ಟೇ ಪ್ರಸ್ತಾಪಿಸಿದ್ರು. ಸತೀಶ್ ಜಾರಕಿಹೊಳಿ ಅವರೂ ಕೂಡ
ಮುಖ್ಯಮಂತ್ರಿ ಆಗಬೇಕು, ಅಟ್ಲೀಸ್ಟ್ DCM ಆದ್ರೂ ಮಾಡಬೇಕು ಅವರನ್ನ ಅನ್ನೋ ಆಸೆ ಇತ್ತು. ಅದಾಗ್ಲಿಲ್ಲ, ಮುಖ್ಯಮಂತ್ರಿ ಆಗ್ಬೇಕು ಅವರು ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪಿಸಿದ್ರು. ಇದಾಗ ಮತ್ತೆ ಅದೇ ರೀತಿಯ ಹೇಳಿಕೆಯನ್ನ ನೀಡೋ ಮೂಲಕ ಮತ್ತೆ CM ಕುರ್ಚಿ ಫೈಟ್ಗೆ ಮುನ್ನುಡಿಯನ್ನ ಬರೆದಿದ್ದಾರೆ KN ರಾಜಣ್ಣ ಅವರು. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಈ ಮುಖ್ಯಮಂತ್ರಿ ಕುರ್ಚಿಯ ಫೈಟ್ ನ ಮತ್ತಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಯಾರ ವಿರುದ್ಧವಾಗಿ ಪ್ಲಾನಿಂಗ್ ನಡೀತಿದೆ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ. ಮುಂದಿನ CM ಆಗಬೇಕು ಅನ್ನೋದು ನಮ್ಗೆ ನಿಮ್ಗೆ ಗೊತ್ತಿರೋ ಹಾಗೆ DK ಶಿವಕುಮಾರ್ ಅವರ ಆಸೆ. ಇದು ಕೇವಲ ನಾವು ಹೇಳ್ತಿರೋ ಮಾತಲ್ಲ, ಖುದ್ದು DK ಶಿವಕುಮಾರೇನೆ ಉಪಮುಖ್ಯಮಂತ್ರಿ ಆದ್ಮೇಲೂ ಕೂಡ ಬಹಿರಂಗ ವೇದಿಕೆಯಲ್ಲೇ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಇಂಗಿತ ಇದೆ ಅನ್ನೋ ಅರ್ಥದ ಮಾತುಗಳನ್ನ. ಆದ್ರೆ ಪದೇ ಪದೇ CM ಸ್ಥಾನದ ಕುರಿತು ಕಾಂಗ್ರೆಸ್ನಲ್ಲಿ ಚರ್ಚೆ ನಡೀತಲೇ ಇದೆ. ಈಗ ಇನ್ ಕೇಸ್ ಏನಾದ್ರೂ ಪವರ್ ಶೇರಿಂಗ್ ಅಥವಾ ಅಧಿಕಾರ ಹಂಚಿಕೆಯ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲೇ ಮಾತುಕತೆ ಆಗಿದ್ರೆ ಸಿದ್ದರಾಮಯ್ಯ ಆದ್ಮೇಲೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ನಾವು ಸಹಜವಾಗಿ ಅರ್ಥ ಮಾಡ್ಕೊಳ್ಳೋ ಒಂದು ಸ್ಟೇಟ್ಮೆಂಟ್. ಆದ್ರೆ ಇಷ್ಟು ಸುಲಭವಾಗಿದೆಯಾ ಆ ಒಂದು ಸಿದ್ದರಾಮಯ್ಯ ಅವರ ನಂತರದ ಮುಖ್ಯಮಂತ್ರಿ ಸ್ಥಾನದ ವ್ಯಕ್ತಿಯ ಆಯ್ಕೆ ಅನ್ನೋದಕ್ಕೆ ಈ ರೀತಿಯ ಹೇಳಿಕೆಗಳು ಕಗ್ಗಂಟಾಗ್ತಾ ಇದೆ, ಜೊತೆಗೆ ಪ್ರಶ್ನೆಯನ್ನ ಹುಟ್ಟುವಂತೆ ಮಾಡ್ತಾ ಇದೆ. ಯಾಕೆ ಅಂತಂದ್ರೆ ನಾನು ಆಗ್ಲೇ ಹೇಳ್ದ ಹಾಗೆ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ KN ರಾಜಣ್ಣ. DK ಶಿವಕುಮಾರ್ ಅವರಿಗೆ ಪರ್ಯಾಯವಾಗಿ ಸತೀಶ್ ಜಾರಕಿಹೊಳಿ ಹೆಸರನ್ನ ಮುನ್ನೆಲೆಗೆ ತರ್ತಾ ಇರುವ ರಾಜಣ್ಣ ಅವರ ಇಂಟೆನ್ಷನ್ ಆದ್ರೂ ಏನು? ಇಲ್ಲಿ DK ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡುವ ಪ್ರಯತ್ನ ಏನಾದ್ರೂ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲೇ ನಡೀತಾ ಇದೆಯಾ? ಅದಕ್ಕೆ ಫೇಸ್ ಅನ್ನೋ ರೀತಿಯಲ್ಲಿ KN ರಾಜಣ್ಣ ಅವರನ್ನ ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆಯಾ? KN ರಾಜಣ್ಣ ಅವರ ಈ ಹೇಳಿಕೆ, ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಪ್ರಸ್ತಾಪ ಮಾಡೋದ್ರ ಹಿಂದಿನ ಉದ್ದೇಶ ಏನು ಅನ್ನೋ ದೊಡ್ಡ ಪ್ರಶ್ನೆಗೆ ಕಾರಣವಾಗ್ತಾ ಇದೆ. ರಾಜಣ್ಣ ಹೇಳಿಕೆ ಹಿಂದೆಯಾ DK ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡುವ ತಂತ್ರ ಅನ್ನೋದು ಸದ್ಯಕ್ಕೆ ಕಾಂಗ್ರೆಸ್ ಪಡಸಾಲೆಯಲ್ಲಿ ಚರ್ಚೆ ಆಗ್ತಿರುವ ವಿಚಾರ ಆಗಿದೆ. ಇದು KN ರಾಜಣ್ಣ ಅವರ ಮಾತುಗಳಲ್ಲೇ ಕೇಳ್ಬಿಡೋಣ, ಏನ್ ಹೇಳಿದ್ರು ಮುಖ್ಯಮಂತ್ರಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ KN ರಾಜಣ್ಣ ಅವರು ಮಾತನಾಡಿರೋದಿದೆ, ಕೇಳೋಣ. ಸಿದ್ದರಾಮಯ್ಯನವರ ನಂತರ ನಮ್ಮ ಸಮಾಜಕ್ಕೆ ಮುಖ್ಯಮಂತ್ರಿ ಸ್ಥಾನ ದೊರಕಬೇಕು ಅಂತಕ್ಕಂಥ ಅಭಿಲಾಷೆ ಅದು ನಮ್ಮೆಲ್ಲರಿಗೂ ಕೂಡ ಇದೆ. ನನಗೇನು ಅಭಿಲಾಷೆ ಇಲ್ಲ, ನಾನು ಚುನಾವಣೆ ನಿಲ್ಲೋನಲ್ಲ. ನಮ್ಮಲ್ಲೇ ಆಗಬೇಕು ಅಂತ ಹೇಳಿದ್ರೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಆಗಬೇಕು ಅಂತ ಮನಸ್ಸು ನನ್ನದು ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೂ ಕೂಡ ಬಯಸ್ತೇನೆ. CM ಕುರ್ಚಿ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ಈಗ ಇರೋದು ಒಂದು ಕುರ್ಚಿ, ಅದಕ್ಕೆ ಇಬ್ರು ಓನರ್ಸ್ ಇರಬಹುದು, ಸದ್ಯಕ್ಕೊಬ್ರು ಕೂತಿದ್ದಾರೆ, ಮುಂದೊಬ್ರು ಬರ್ಬೋದು DK ಶಿವಕುಮಾರ್ ಅನ್ನೋ ಅಂದಾಜಿನಲ್ಲಿ ರಾಜ್ಯದ ಮತದಾರರಿದ್ದಾರೆ. ಈಗ ಕಾಂಗ್ರೆಸ್ನ ಒಳಗೇನೆ ಮತ್ತೊಬ್ಬರ ಹೆಸರು ಪ್ರಸ್ತಾಪ ಆಗ್ತಿರೋದು. ಅದರಲ್ಲೂ ಪ್ರಮುಖವಾಗಿ KN ರಾಜಣ್ಣ ಅವರೇ ಪದೇ ಪದೇ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಪ್ರಸ್ತಾಪ ಮಾಡ್ತಾ ಇರೋದು. ಕಾಂಗ್ರೆಸ್ನಲ್ಲಿ ಏನ್ ನಡೀತಿದೆ, ಅದರಲ್ಲೂ ಕೂಡ CM ಕುರ್ಚಿ ಈಗಲೂ ಕೂಡ ಅನ್ಸ್ಟೇಬಲ್ ಅನ್ನೋ ಪ್ರಶ್ನೆಗೆ ಕಾರಣವಾಗ್ತಾ ಇದೆ. ಸೊ ಇನ್ ಡೀಟೇಲ್ ಸಿಗ್ತಾ ಇದೆ ಈ ಬಗ್ಗೆ. ಸ್ಮಿತಾ ನೋಡಿ, ಬಹಳ ಮುಖ್ಯವಾಗಿ ಅಧಿಕಾರ ಹಂಚಿಕೆ ವಿಚಾರವಾಗಿ ಎಲ್ಲ ಒಂದ್ ಕಡೆಗೆ ಸಿದ್ದರಾಮಯ್ಯನವರ ಆಪ್ತ ಬಣದವರು, ಸಿದ್ದರಾಮಯ್ಯನವರೇ ಪೂರ್ಣಾವಧಿ CM, ಸಿದ್ದರಾಮಯ್ಯನವರೇ 5 ವರ್ಷ ಅಧಿಕಾರವನ್ನ ಪೂರ್ತಿಗೊಳಿಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಬರ್ತಾ ಇದ್ದಾರೆ. ಈ ನಡುವೆ DK ಶಿವಕುಮಾರ್ ಅವರು ಕೂಡ 2.5 ವರ್ಷ ಅಥವಾ 3 ವರ್ಷ 2 ವರ್ಷ ಅನ್ನುವಂಥ ನಿಟ್ಟಿನಲ್ಲಿ ಅನುಪಾತದ ಆಧಾರದ ಮೇಲೆ ಅಧಿಕಾರ ಹಂಚಿಕೆ ಆಗ್ತಾ ಇದೆ ಅನ್ನುವಂಥ ಹಂಚಿಕೆ ಆಗಿದೆ, ನನಗೂ ಕೂಡ ಮುಖ್ಯಮಂತ್ರಿ ಹುದ್ದೆ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ DK ಶಿವಕುಮಾರ್ ಸೇರಿದಂತೆ DK ಶಿವಕುಮಾರ್ ಅವರ ಬಣದವರು ಏನೋ ಅಧಿಕಾರ ಹಂಚಿಕೆ ಆಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಅಧಿಕಾರ ಹಂಚಿಕೆ ವಿಚಾರವಾಗಿ ಚರ್ಚೆ ಆಗ್ತಾ ಇರುವಂತ ಬೆನ್ನಲ್ಲೇ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಮುಖ್ಯಮಂತ್ರಿ ಆಗಬೇಕು, ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಮುಖ್ಯಮಂತ್ರಿ ಆಗುವಂತ ಎಲ್ಲಾ ಅರ್ಹತೆಗಳಿದ್ದಾವೆ ಅನ್ನುವಂಥ ನಿಟ್ಟಿನಲ್ಲಿ ಏನು ಸಚಿವರಾಗಿರ್ತಕ್ಕಂಥ KN ರಾಜಣ್ಣ ಅವರು ಪದೇ ಪದೇಯಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ. ಹಾಗಾದ್ರೆ ಸಚಿವ KN ರಾಜಣ್ಣನವರು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಮುನ್ನೆಲೆಗೆ ತರ್ತಾ ಇರೋದು ಏಕೆ ಅನ್ನೋದಾದ್ರೂ ನೋಡೋದಾದ್ರೆ ಎಲ್ಲೊಂದ್ ಕಡೆಯಾಗಿ KN ರಾಜಣ್ಣನವರು ಸಚಿವ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ DK ಶಿವಕುಮಾರ್ ಅವ್ರಿಗೆ ಏನು ಅಧಿಕಾರ ಹಂಚಿಕೆ ಮಾಡೋದ್ರಲ್ಲಿ ಪೂರ್ತಿ ವಿರೋಧ ಇದೆ ಅನ್ನುವಂತ ಒಂದು ಸಂದೇಶವನ್ನ ಏನಾದ್ರೂ ರವಾನೆ ಮಾಡ್ತಾ ಇದ್ದಾರಾ? ಮತ್ತೊಂದು ಕಡೆಯಾಗಿ DK ಶಿವಕುಮಾರ್ ಅವ್ರಿಗೆ ಪರ್ಯಾಯವಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಅರ್ಹರು, ಸಮರ್ಥರು ಅನ್ನುವಂತ ಒಂದು ಸಂದೇಶವನ್ನೇನಾದ್ರೂ ರವಾನೆ ಮಾಡ್ತಾ ಇದ್ದಾರಾ? ಯಾಕಂತ ಹೇಳಿದ್ರೆ ಈಗಾಗಲೇ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ H.C. ಮಹದೇವಪ್ಪ, ಮತ್ತೊಂದು ಕಡೆಯಾಗಿ ಏನು
ಬೃಹತ್ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ಹಲವಾರು ಮಂದಿ ಸಚಿವರು ಮತ್ತು ಶಾಸಕರುಗಳು ಸಿದ್ದರಾಮಯ್ಯನವರೇ ಸಿಎಂ ಆಗಬೇಕು, ಸಿಎಂ ಪೂರ್ಣಾವಧಿಯನ್ನ ಪೂರೈಸಬೇಕು ಅನ್ನುವಂತ ನಿಟ್ಟಲ್ಲಿ. ಈ ನಡುವೆ ಕೆಲ ಶಾಸಕರು ಕೂಡ ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಸಚಿವ ಕೆಎನ್ ರಾಜಣ್ಣನವರು ಪದೇ ಪದೇಯಾಗಿ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಮುನ್ನೆಲೆಗೆ ತರ್ತಾ ಇರ್ತಕ್ಕಂಥದ್ದು, ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲೊಂದು ಕಡೆಯಾಗಿ ಏನೋ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವ್ರಿಗೆ ಟಕ್ಕರ್ ಕೊಡುವಂತ ಒಂದು ತಂತ್ರವಾ, ಅಥವಾ ಡಿಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡೋದಕ್ಕೆ ಈ ಮೂಲಕವಾಗಿ ಏನಾದರೂ ಪರೋಕ್ಷ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರಾ? ಅಂದ್ರೆ ಸಿದ್ದರಾಮಯ್ಯನವರೇ 5 ವರ್ಷ ಪೂರ್ಣವಾಗಿ ಪೂರೈಸಿದ್ರು ಮಾತ್ರ ಭಿನ್ನಮತ ಶಮನಗೊಳ್ಳುತ್ತೆ, ಯಾವುದೇ ರೀತಿಯಾದಂತಹ ಭಿನ್ನಮತ ಉದ್ಭವ ಆಗೋದಿಲ್ಲ. ಒಂದ್ ವೇಳೆ ಡಿಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡೋದಾದ್ರೆ ಎಲ್ಲರೂ ಕೂಡ ಅಂದ್ರೆ ಇನ್ನಿತರೆ ಆಕಾಂಕ್ಷಿಗಳು ಕೂಡ ಏನು ತಮ್ಮ ತಮ್ಮ ಬಯಕೆಯನ್ನು ವ್ಯಕ್ತಪಡಿಸ್ತಾರೆ, ಇನ್ನಿತರೆ ಆಕಾಂಕ್ಷಿಗಳು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಈ ಮೂಲಕವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಪಕ್ಷದಲ್ಲಿ ಭಿನ್ನಮತ ಬುಗ್ಗಿಲೇಳಬಹುದು. ಇಂಥದ್ದೊಂದು ಸುಳಿವನ್ನ, ಇಂಥದ್ದೊಂದು ಸಂದೇಶವನ್ನ ಕೆಎನ್ ರಾಜಣ್ಣನವರು ಈ ಮೂಲಕ ಕೊಡ್ತಾ ಇದ್ದಾರಾ? ಹೀಗೆ ಹಲವಾರು ಚರ್ಚೆ ಮತ್ತು ವಿಶ್ಲೇಷಣೆಗಳು ಕೆಎನ್ ರಾಜಣ್ಣನವರ ಹೇಳಿಕೆಯಿಂದ ಹೊರಹೊಮ್ಮಿರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ತಿಮ್ಮೇಗೌಡ ಮಾಹಿತಿಗಾಗಿ. ಪಕ್ಷದ ಆಂತರಿಕ ವಲಯದಲ್ಲಿ ಮಾತ್ರ ನಡೀತಿಲ್ಲ ಫೈಟ್, ಬದಲಾಗಿ ವ್ಯಕ್ತಿಗಳ ನಡುವೆ ಕೂಡ ನಡೀತಾ ಇದೆ ರಾಜಕೀಯ ಸಮರ. ಹಾಗಾದ್ರೆ ಯಾವ ವ್ಯಕ್ತಿಗಳ ನಡುವೆ ಯಾವ ಕಾರಣಕ್ಕೆ ಫೈಟ್ ನಡೀತಿದೆ, ಇದರ ಪರಿಣಾಮ ಏನು ನೋಡೋಣ ಬ್ರೇಕ್ನ ನಂತರ. ಎಲೆಕ್ಟ್ರಿಸಿಟಿದು ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ನಾವು ಗ್ಯಾರಂಟಿಗಳ ಎಲ್ಲ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿಗಳ ಒಟ್ಟು ಸಾಲ 22,000 ಕೋಟಿಗೂ ಜಾಸ್ತಿ ಇದೆ. ಎಲ್ಲಿ ಬೇಕಾದ್ರೂ ಹೋಗಿ KSRTC ಫ್ರೀ. ಸುಭದ್ರ ಬಹುಮತ ಬಂತಲ್ಲ, ಅದಕ್ಕೆ ಈ ಅಭದ್ರತೆ. ರಾಜಧಾನಿಯಿಂದ ರಾಜ್ಯದ ಮೂಲೆ ಮೂಲೆವರೆಗೆ ಸಮಾಚಾರ ಯಾವುದೇ ಇರಲಿ, ನ್ಯೂಸ್ 18 ಕ್ಯಾಮೆರಾದಿಂದ ಮಿಸ್ ಆಗೋ ಚಾನ್ಸೇ ಇಲ್ಲ. ಕೂಡ ಎಲ್ಲೊಂದ್ ಕಡೆ ತಾನು ಕೂಡ ನಾಯಕತ್ವವನ್ನು ಪ್ರದರ್ಶನ ಮಾಡಲಿಕ್ಕೆ ಮುಂದಾಗಿರುವಂತದ್ದು, ಸಿದ್ದರಾಮಯ್ಯನವರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅನ್ನುವಂತ ಒಂದು ಕಾಂಗ್ರೆಸ್ ಗ್ಯಾರಂಟಿ ಏನಿದೆ, ಇದೀಗ ಸಾರಿಗೆ ನೌಕರರ ನಿದ್ದೆಯನ್ನ ಗೆಡಿಸಿರುವಂತದ್ದು. ಚುನಾವಣೆ ಬಳಿಕ ಕೂಡ ಅಷ್ಟೇ ಹಿಂದುತ್ವ ವರ್ಸಸ್ ಬಿಜೆಪಿ ಪುತ್ತೂರಲ್ಲಿ ಸಾಕಷ್ಟು ವಿವಾದ ಸದ್ದು ಮಾಡ್ತಾ ಇದೆ. 6% ಒಕ್ಕಲಿಗ ಮತಗಳು ಈ ಬಾರಿ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಪಾಲಾಗಿರುವಂತದ್ದು. ಸೌದಿ ಅವರು ಕಾಂಗ್ರೆಸ್ಗೆ ಜಂಪ್ ಆಗ್ತಿದ್ದಂಗಿದೆ. ಚಿಕ್ಕೋಡಿ ಜಿಲ್ಲೆಯಲ್ಲಿ ಇಡೀ ಚಿತ್ರಣವೇ ಚೇಂಜ್ ಆಗಿದೆ ಅಂತ ಹೇಳ್ಬೋದು. KR ಸರ್ಕಲ್ ಅಂಡರ್ ಪಾಸ್ ನಲ್ಲಿ ಮಳೆ ನೀರಿನಲ್ಲಿ ಸಿಕ್ಕಿ ಒಂದು ಅಮಾಯಕ ಜೀವ ಬಲಿಯಾಗಿದೆ. ಬಿಜೆಪಿಯ ಬೆಳವಣಿಗೆಗಳೇನಿದೆ ಅದು ಎಲ್ಲೋ ಒಂದು ಕಡೆ JDSಗೆ ಪೆಟ್ಟನ್ನ ಕೊಡ್ತಾ ಅನ್ನುವಂತ ಮಾತುಗಳು ಕೂಡ ಮಂಡ್ಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಮಂತ್ರಿ ಸ್ಥಾನಕ್ಕಾಗಿ ಕೆಲ ಹಿರಿಯ ಶಾಸಕರುಗಳು ಸಿದ್ದರಾಮಯ್ಯ ಸೇರಿದಂತೆ ಡಿಕೆ ಶಿವಕುಮಾರ್ ಅವರ ಮೊರೆ ಹೋಗಿರ್ತಕ್ಕಂಥದ್ದು. ಬೆಳಗ್ಗೆಯಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಈ ಒಂದು ಗೇಟ್ ಬಳಿ ಬರ್ತಾ ಇದ್ದಾರೆ. ಸುದ್ದಿ ಲೋಕದ ಅಗ್ರಗಣ್ಯ ನೆಟ್ವರ್ಕ್ ನಿಮ್ಮ न्यूज़ 18 दिट्ट मनोधर्म. एक ही समुदाय के लोग जब पार्टी छोड़ते हैं तो समुदाय पर क्या अनुभूति? ಲಕ್ಷ್ಮಣ ಸವದಿ ಅನ್ನೋ ಹೆಸರೇ ಒಂದು ಶಕ್ತಿ, ಪಕ್ಷದ ಚಿಹ್ನೆ ಹಾಕ್ಬೇಕು. ನಾನು ಭಿಕ್ಷುಕಂತಾರ ನಿಷ್ಪಕ್ಷಪಾತ ವೃತ್ತಿ ಧರ್ಮ. ಮೋದಿ ಕೇಂದ್ರದ ಚುನಾವಣೆ ಆಯ್ತಾ? ವೈ ನಾಟ್? ಯಾಕಾಗಬಾರ್ದು? 40% ಕರಪ್ಷನ್ ಇದ್ರೆ ಯಾವ ಡೆವಲಪ್ಮೆಂಟ್ ಆಗ್ತದೆ? ನೇರ ವ್ಯಕ್ತಿತ್ವ, ನೇರ ಪ್ರಶ್ನೆಗಳು. ನೀವು ಸರ್ಕಾರದಲ್ಲಿದ್ದಾಗ ಮಾಡೋದಿಲ್ಲ, ವಿರೋಧ ಪಕ್ಷಕ್ಕೆ ಹೋದಾಗ ಮಾಡು ಅಂತ ಕೇಳ್ತೀರಿ. बजरंग बली की जय ಅನ್ನೋದ್ರಲ್ಲಿ ತಪ್ಪೇನು ಅಂತ. भी जब कैंसिल हो जाता है, does it become easy for your political opponents to paint you as anti-Muslim? ಮುಸ್ಲಿಂ ರಿಸರ್ವೇಶನ್ ಕೋ ಕ್ಯಾನ್ಸಲ್. ಮತಗಳನ್ನ ಕಳ್ಕೊಳ್ಳುವಂತ ಒಂದು ಅಭದ್ರತೆ ಪ್ರಶ್ನೆ ಇರುತ್ತೆ. ಮೋರ್ ಸ್ಟ್ರಾಂಗ್ ಎನಿಮಿ ಆದ್ರೆ ದೊಡ್ಡ ದೈವ ಶಕ್ತಿ. ಸಂದೇಶ ಸ್ಪಷ್ಟತೆಗಳನ್ನೊಳಗೊಂಡ ಸಂದರ್ಶನಗಳು. ಮೋದಿ ಕೇಂದ್ರದ ಚುನಾವಣೆ ಮಾಡೋದ್ರಲ್ಲಿ ಯಾವ ಯತ್ನಾನು ಇವರು ಬಿಡ್ತಾ ಇಲ್ಲ ಬಿಜೆಪಿ. ಸ್ಕ್ಯಾಂಡಲ್ಗಳು ಹೇಳಕ್ಕಾಗಲ್ಲ. ಮೋದಿರವರನ್ನ ಇಟ್ಕೊಂಡು ಚುನಾವಣೆ ಮಾಡುವಂತ ಒಂದು ಅನಿವಾರ್ಯತೆಗೆ ಬಿಜೆಪಿ ನಾಯಕರು ಶರಣಾಗತರಾಗಿದ್ದಾರೆ. ಯಡಿಯೂರಪ್ಪನವ್ರು ಬಿಟ್ ಕೊಟ್ರ ಅಥವಾ ನೀವು ಬಿಟ್ ಕಳ್ಸಿದ್ರ ಅಂತ. ಜಗದೀಶ್ ಶೆಟ್ಟರ್, ಲಕ್ಷ್ಮಣ್ ಸವದಿ ಅಂತ ದೊಡ್ಡ ನಾಯಕರನ್ನ ರಾಜಕೀಯವಾಗಿ ಹೇಗೆ ಕೊಲೆ ಮಾಡ್ತಾ ಇದೀರಿ ಅಂತ ಎಲ್ಲರೂ ನೋಡ್ತಾ ಇದ್ದಾರೆ. ನಿಂಗೆ ಸಿಎಂ ಮಾಡ್ತೀವಿ ಅಂದ್ರೆ ನೀವು ಘೋಷಣೆ ಮಾಡಕ್ಕಾಗತ್ತಾ? ಅವ್ರ ನವರತ್ನಗಳು, ಅವ್ರ ಪಂಚರತ್ನಗಳು, ಅವರು ಮಿನಿರತ್ನಗಳಾದ್ರೆ ಹೊರತು ಪಬ್ಲಿಸಿಟಿ ಅಂಡರ್ಟೇಕಿಂಗ್ಗಳನ್ನ ಯಾವ ರತ್ನಗಳನ್ನ ಮಾಡಿಲ್ಲ ಅವರು. ಬಿಜೆಪಿ ಮಾಡ್ತಾ ಪೂರ್ತಿ ಬಿಸ್ನೆಸ್. ಇವತ್ತು LIC ಮುಳುಗ್ತಾ ಇದೆ, SBI ಮುಳುಗ್ತಾ ಇದೆ. ಅವಕಾಶ ಇಲ್ವಾ?
ಎರಡು ಕಡೆ ಸ್ಟೀರಿಂಗ್ ವೀಲ್ ಆಗ್ತದ ಹೆಂಗೆ ಇವಾಗ? ಇನ್ನೊಂದು ಡ್ರೈವರ್ ಸೀಟ್ ಕೊಡ್ಬೇಕಾ ನಾವು? ಕೆಜಿ ಆಹಾರ ಧಾನ್ಯವನ್ನ ಕೊಡ್ತೇವೆ. ಅನ್ನಭಾಗ್ಯದ ಅಕ್ಕಿ ಎಲ್ಲಿಗೆ ಹೋಗ್ತಾ ಇದೆ, ಏನಾಗ್ತಾ ಇದೆ? ಅನ್ನಭಾಗ್ಯ ಅಕ್ಕಿಗೆ ಇಲ್ಲಿ ಕನ್ನ. ಕಾಳು ಸಂತೆಯಲ್ಲಿ ಸರ್ಕಾರಿ ಅಕ್ಕಿ ಅನ್ನಭಾಗ್ಯ ಕನ್ನಭಾಗ್ಯ ಮೆಗಾ ಎಕ್ಸ್ಪೋರ್ಟ್. ನ್ಯೂಸ್ 18 ಮೆಗಾ ಸ್ಟಿಂಗ್ ಆಪರೇಷನ್. ರೈಲ್ವೆ ಸ್ಟೇಷನ್ ಇಂದ ಟ್ರೈನ್ ಇಂದ ಕೆಲವೊಂದು ಅಕ್ಕಿ ಬರ್ತದೆ. ಅದೆಲ್ಲ ಯಾವ್ದೊಂದು 50 ಕೆಜಿ 20 ಕೆಜಿ ತಗೊಂಡ್ ಬರ್ತಾರೆ. ನಮ್ಮ ಕೋಲಾರ ಜಿಲ್ಲೆ ನಾವು ಭತ್ತ ಬೆಳೆದಿಲ್ಲ, ಆದ್ರೂ ಕೂಡ ರೈಸ್ ಮಿಲ್ಗಳು ಹೇಗೆ ಇಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ಒಂದು ಅನ್ನಭಾಗ್ಯ ಸ್ಕೀಮ್ ಬಂದ ಮೇಲೆ ರೈಸ್ ಮಿಲ್ಗಳು ಚೆನ್ನಾಗಿ ನಡೀತಾ ಇದೆ ಅನ್ನೋದು ಒಂದು ಮಾಹಿತಿ. ಅಧಿಕಾರಿಗಳು ದೌಡು, ಕಾಳು ಸಂತೆಗೆ ಬ್ರೇಕ್. ನ್ಯೂಸ್ 18 ವರದಿ ಬಳಿಕ ಅಧಿಕಾರಿಗಳು ದಾಳಿ. ಕೋಲಾರಲ್ಲಿ ಏನ್ ರೈಸ್ ಮಿಲ್ ಇತ್ತು ಅದ್ರ ಮೇಲೆನೂ ನಾವು ರೈಡ್ ಮಾಡಿ ಆಕ್ಷನ್ ತಗೊಂಡಿದೀವಿ. 3 ಗಂಟೆ 3 ಪ್ರಶ್ನೆ ವಿಶೇಷ ನ್ಯೂಸ್ ಬುಲೆಟಿನ್ಗೆ ಮತ್ತೆ ಸ್ವಾಗತ. ಬಿಜೆಪಿ ಒಳಗಿನ ಅಶಸ್ತು, ಕಾಂಗ್ರೆಸ್ ಒಳಗಿನ ಸಿಎಂ ಕುರ್ಚಿ ಕದನದ ವಿಚಾರವನ್ನ ಗಮನಿಸಿದ್ವಿ. ಹಾಗಾದ್ರೆ ಈ ಬುಲೆಟಿನ್ ನ 3ನೇ ಸುದ್ದಿ ಯಾವುದು ಅದನ್ನ ಗಮನಿಸ್ತಾ ಹೋಗೋಣ. ಹಾಗೆ ಆ ಸುದ್ದಿಯ ಸುತ್ತ ಇರುವ 3 ಪ್ರಶ್ನೆಗಳನ್ನ ಕೂಡ ಗಮನಿಸ್ತಾ ಹೋಗೋಣ. ಯಾರು ಅನ್ನೋ ಮೊದಲ ಪ್ರಶ್ನೆಗೆ ಉತ್ತರ, ಸದ್ಯಕ್ಕೆ ನಡೀತಾ ಇರುವ ಡಿಕೆ ಶಿವಕುಮಾರ್ ಹಾಗೆ ಅಶ್ವಥ್ ನಾರಾಯಣ್ ಜೊತೆಗಿನ ಫೈಟ್. ಹಾಗಾದ್ರೆ ಯಾವ ವಿಚಾರಕ್ಕೆ, ಏನು ವಿಚಾರ ಅದು, ಇಬ್ಬರ ನಡುವೆ ಈ ಫೈಟ್ ಏರ್ಪಡ್ಲಿಕ್ಕೆ ಅನ್ನೋದಕ್ಕೆ ಉತ್ತರ ರಾಜೀವ್ ಗಾಂಧಿ ಆರೋಗ್ಯ ವಿವಿ ಕಾಲೇಜಿನ ಕಟ್ಟಡ ಹಾಗೆ ಕಟ್ಟಡಕ್ಕೆ ಸಂಬಂಧಪಟ್ಟ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾದ್ರೆ ಯಾಕೆ ನಡೀತಾ ಇದೆ ಫೈಟ್ ಇಬ್ಬರ ನಡುವೆ ಅಂದ್ರೆ, ಸದ್ಯಕ್ಕೆ ರಾಮನಗರಕ್ಕೆ ಈ ಒಂದು ವಿವಿ ಸ್ಥಾಪನೆಯ ಒಂದು ಜವಾಬ್ದಾರಿಯನ್ನ ಅಶ್ವಥ್ ನಾರಾಯಣ್ ಅವರು ಸಚಿವರಾಗಿದ್ದ ಸಂದರ್ಭದಲ್ಲಿ ಶಿಫ್ಟ್ ಮಾಡಿದ್ರು. ಆದ್ರೆ ಈಗ ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಆಗಿರುವ ಸಂದರ್ಭದಲ್ಲಿ ಅದನ್ನ ಕನಕಪುರಕ್ಕೆ ಶಿಫ್ಟ್ ಮಾಡ್ತಾರೆ ಅನ್ನೋ ವಿಚಾರ ಸಾಕಷ್ಟು ಚರ್ಚೆಗೆ ಒಳಪಟ್ಟಿದೆ. ಹೀಗಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿವಿ ಎಲ್ಲಿ ಸ್ಥಾಪನೆ ಆಗತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಒಂದರ್ಥದಲ್ಲಿ ಕನಕಪುರ ವರ್ಸಸ್ ರಾಮನಗರ ಫೈಟ್ ಏರ್ಪಟ್ಟಿದೆ. ಹಾಗಾದ್ರೆ ಈ ವಿವಿ ಸುತ್ತ ನಡೀತಾ ಇರುವ ಈ ಶಿಫ್ಟ್ ಪಾಲಿಟಿಕ್ಸ್ ನ ಮತ್ತಷ್ಟು ಡೀಟೇಲ್ಸ್ ಅನ್ನ ನಾವು ಗಮನಿಸ್ತಾ ಹೋಗೋಣ. ಮೈತ್ರಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿವಿ ಸ್ಥಾಪನೆಗೆ ಕನಕಪುರದಲ್ಲಿ ಜಾಗವನ್ನ ಫೈನಲೈಸ್ ಮಾಡಲಾಗಿತ್ತು, ಪ್ಲಾನಿಂಗ್ ಅನ್ನ ಕೂಡ ರೂಪ ಮಾಡಲಾಗಿತ್ತು. ಆದ್ರೆ ಕನಕಪುರ ಬದಲು ರಾಮನಗರದಲ್ಲಿ ವಿವಿಗೆ ಶಂಕುಸ್ಥಾಪನೆಯನ್ನ ಮುಂದಿನ ಹಂತದಲ್ಲಿ ಮಾಡಲಾಯಿತು. ಅಶ್ವಥ್ ನಾರಾಯಣ್ ಆಗಿನ ಪ್ಲಾನಿಂಗಿಗೆ ಈ ಒಂದು ಅಣಿಯನ್ನ ಇಟ್ಟಿದ್ರು. ಇದೀಗ ಡಿಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಹೀಗಾಗಿ ಅಶ್ವಥ್ ನಾರಾಯಣ್ ಅವರ ಅಂದಿನ ಪ್ಲಾನ್ಗೆ ಕೌಂಟರ್ ಕೊಡ್ಲಿಕ್ಕೆ ಡಿಕೆ ಶಿವಕುಮಾರ್ ಅವರು ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರಾ, ಕನಕಪುರಕ್ಕೆ ಇದನ್ನ ಶಿಫ್ಟ್ ಮಾಡಲಿಕ್ಕೆ ಬೇಕಾದ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ರಾಮನಗರದಲ್ಲಿ ವಿವಿಯ ಆಡಳಿತ ಕಟ್ಟಡ ನಿರ್ಮಾಣ ಆಗೋ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಸದ್ಯಕ್ಕೆ ಎಲ್ಲಿ ಸ್ಥಾಪನೆ ಆಗತ್ತೆ, ಎಲ್ಲಿ ಕಾರ್ಯನಿರ್ವಹಿಸುತ್ತೆ ರಾಜೀವ್ ಗಾಂಧಿ ವಿವಿ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಹಾಗಾದ್ರೆ ಈ ವಿವಿ ಶಿಫ್ಟ್ ಪಾಲಿಟಿಕ್ಸ್ ನ ಮತ್ತಷ್ಟು ಇನ್ಸೈಡ್ ಡೀಟೇಲ್ಸ್ ಏನು, ಇದರೊಂದಿಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಲೈವ್ ಕನೆಕ್ಟೆಡ್ ಇದ್ದಾರೆ. ಶರಣು ಹಂಪಿ, ಈಗ ಒಬ್ಬರು ಅಧಿಕಾರ ಇದ್ದಾಗ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅಥವಾ ಅವರ ಕ್ಷೇತ್ರದ ಮತದಾರರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಿರ್ಧಾರಗಳನ್ನ ಕೈಗೊಳ್ಳೋದು ಸಹಜ. ಹಿಂದೆ ಕೂಡ ಅಂತ ಅನೇಕ ಘಟನೆಗಳನ್ನು ನಾವು ನೋಡಿದ್ದೀವಿ. ಅದರ ಒಂದು ವಿವಿ ಸ್ಥಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರ ಕಟ್ಟಡ ನಿರ್ಮಾಣ ವಿಚಾರ ಸಂಬಂಧಪಟ್ಟಂತೆ ಇದೀಗ ನೇರವಾಗಿ ಡಿಕೆ ಶಿವಕುಮಾರ್ ವರ್ಸಸ್ ಅಶ್ವಥ್ ನಾರಾಯಣ್ ಅನ್ನೋ ರೀತಿಯ ಪರಿಸ್ಥಿತಿ ಅನ್ನೋ ಸುದ್ದಿ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಈ ಬಗ್ಗೆ? ಖಂಡಿತ ಸ್ಮಿತಾ, ಇದು ಪ್ರತಿಷ್ಠೆಯ ವಿಚಾರವಾಗಿತ್ತು ಇಬ್ಬರಿಗೂ ಕೂಡ, ಇಬ್ಬರು ನಾಯಕರಿಗೂ ಕೂಡ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು, ಇವರಿಬ್ರು ಕೂಡ ರಾಮನಗರದಲ್ಲಿ ಆಗ್ಬೇಕು ಅಂತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು ಮುಂದಾಗ್ತಾ ಇದ್ರೆ, ಡಿಸಿಎಂ ಈಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಿದ್ದು ಕನಕಪುರದಲ್ಲಿ ಆಗ್ಬೇಕು ಅಂತೇಳಿ. ಈ ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿದ್ದಾಗ ರಾಜೀವ್ ಗಾಂಧಿ ವಿಜ್ಞಾನ ಆರೋಗ್ಯ ವಿವಿ ಏನಿದೆ ಇದು 210 ಎಕರೆ 445 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಬೇಕು, ಅದು ಕನಕಪುರದಲ್ಲಿ ಆಗ್ಬೇಕು ಅಂತೇಳಿ ಸಮ್ಮಿಶ್ರ ಸರ್ಕಾರದಲ್ಲಿ ಈ ಹಿಂದೆ ಇದ್ದಂತ ಅವಾಗ ಡಿಕೆ ಶಿವಕುಮಾರ್ ಅವರು ಬಹಳ ಬಯಸಿದ್ರು ಮತ್ತು ಅದೇ ರೀತಿಯಾಗಿ ಜಾಗವನ್ನು ಕೂಡ ಗುರುತು ಮಾಡಿದ್ರು. ಆದ್ರೆ ಯಾವಾಗ ಸರ್ಕಾರ ಬದಲಾವಣೆ ಆಯ್ತು, ಬದಲಾದ ಕೂಡಲೇ ರಾಮನಗರದಲ್ಲಿ ಆರೋಗ್ಯ ವಿವಿಯನ್ನ ಮಾಡಬೇಕು, ಇಲ್ಲೇ ಆಡಳಿತ ಕಟ್ಟಡ
ಅದರ ಜೊತೆಗೆ ಮೆಡಿಕಲ್ ಕಾಲೇಜ್ ಎರಡೂ ಕೂಡ ಇಲ್ಲೇ ಆಗ್ಬೇಕು ಅಂತೇಳಿ ಕಳೆದ ವರ್ಷ ಶಂಕುಸ್ಥಾಪನೆ ಕೂಡ ಅದ್ಧೂರಿಯಾಗಿ ಕಾರ್ಯಕ್ರಮ ಜರುಗಿತ್ತು. ಅದಾದ ನಂತರ ಈಗ ಬದಲಾಗ್ತಿರೋದೇನಂದ್ರೆ ಬರೀ ರಾಮನಗರದಲ್ಲಿ ಕೇವಲ ಆಡಳಿತ ಕಟ್ಟಡ ಮಾತ್ರ ನಿರ್ಮಾಣ ಆಗತ್ತೆ, ಉಳಿದಂಥದ್ದು ಯಾಕಂದ್ರೆ ಬಹಳ ಪ್ರಮುಖವಾಗಿ ಮೆಡಿಕಲ್ ಕಾಲೇಜ್ ಏನಿದೆ, ಆರೋಗ್ಯ ವಿವಿಯ ಮೆಡಿಕಲ್ ಕಾಲೇಜ್, ಆ ಮೆಡಿಕಲ್ ಕಾಲೇಜ್ ಕನಕ್ಪುರಕ್ಕೆ ಶಿಫ್ಟ್ ಆಗ್ಲಿಕ್ಕೆ ಎಲ್ಲ ಬೇಕಾದಂತ ತಯಾರಿಗಳೆಲ್ಲವನ್ನೂ ಕೂಡ ಮಾಡ್ಕೊಂಡಿದ್ದಾರೆ. ಈ ಹಿಂದೆ ಗುರುತು ಮಾಡಿದಂತ ಜಾಗ ಏನಿತ್ತು ಅದೇ ಜಾಗದಲ್ಲಿ ಮೆಡಿಕಲ್ ಕಾಲೇಜ್ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಸೂಚನೆ ನೀಡಿದ್ದಾರೆ. ಈಗ ಬರುವಂತ ಕೂಡ ಪ್ರತಿಷ್ಠೆ ಇದ್ದಿದ್ದು ಡಿ.ಕೆ. ಶಿವಕುಮಾರ್ ಹೇಳಿದ ಜಾಗದಲ್ಲಿ ನಾವ್ಯಾಕೆ ನಿರ್ಮಾಣ ಮಾಡಬೇಕು ಅಂತ ಅಶ್ವಥ್ ನಾರಾಯಣ ಅವರು ಬದಲಾವಣೆ ಮಾಡಿದ್ರೆ, ಅಶ್ವಥ್ ನಾರಾಯಣ ಅವರು ನಿರ್ಮಾಣದ ಜಾಗ ಏನಿದೆ ಅಲ್ಯಾಕೆ ನಾವು ಮಾಡಬೇಕು, ನಮ್ಮ ಕ್ಷೇತ್ರಕ್ಕೂ ಕೂಡ ಅನುಕೂಲ ಆಗ್ಬೇಕಲ್ಲ ಅಂತೇಳಿ ಈಗ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಕ್ಷೇತ್ರದ ಜನತೆಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಈ ಮೂಲಕ ಮೆಡಿಕಲ್ ಕಾಲೇಜ್ ಅನ್ನ ಮತ್ತೆ ತಮ್ಮ ಕ್ಷೇತ್ರದ ತಮ್ಮೂರಿನಲ್ಲಿ ನಿರ್ಮಾಣ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದರ ಮೂಲಕ ಪ್ರತಿಷ್ಠೆಯಲ್ಲಿ ಈಗ ಒಂದು ಮೆಲುಗೆಯನ್ನ ಸಾಧಿಸಿರೋದು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತದೆ. ಸ್ಮಿತಾ, ರೈಟ್, ಧನ್ಯವಾದ ಶರಣು ಹಂಪಿ ಮಾಹಿತಿಗಾಗಿ. ಈ ರಾಜಕೀಯ ಮುಖಂಡರ ನಡುವಿನ ಫೈಟ್ ಸಹಜವೇ, ಆದರೆ ಜನಸಾಮಾನ್ಯರ ಸಮಸ್ಯೆಗಳಿದೆಯಲ್ಲ ಒಂದಲ್ಲ ಒಂದು ಸ್ವರೂಪದಲ್ಲಿ ಕಾಡ್ತಲೇ ಇರುತ್ತೆ. ಅದಕ್ಕೆ ನಾವೀಗ ಹೇಳೋಕ್ ಹೊರಟಿರುವ ಸುದ್ದಿ ಮತ್ತೊಂದು ಉದಾಹರಣೆಯಾಗಿ ನಿಲ್ತಿದೆ. ಹಾಗಾದ್ರೆ ಏನದು ಸುದ್ದಿ, ಯಾರಿಗಿದೆ ಸಮಸ್ಯೆ, ಯಾವ ರೀತಿಯ ಸಮಸ್ಯೆ ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ ಏನು ಅನ್ನೋದು, ಯಾವ ವಿಚಾರಕ್ಕೆ ಈಗ ಸದ್ದು ಸುದ್ದಿ ಆಗ್ತಾ ಇದೆ ಅಂತಂದ್ರೆ ಆಟೋ ಮಾರಾಟಕ್ಕಿಟ್ಟಿದ್ದಾರೆ ಆಟೋ ಚಾಲಕರು. ಯಾಕೆ ಆಟೋವನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ ಅನ್ನೋದಕ್ಕೆ ನೇರ ಉತ್ತರ, ಶಕ್ತಿ ಯೋಜನೆಯಿಂದ ಬಾಡಿಗೆ ಸಿಗ್ತಿಲ್ಲ ಅನ್ನೋ ಆರೋಪ. ಈಗ ರಾಜ್ಯ ಸರ್ಕಾರ ಏನೋ ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಅನ್ನೋ ಯೋಜನೆಯನ್ನ ಜಾರಿಗೆ ತಂದುಬಿಟ್ಟಿದೆ. ಹೀಗಾಗಿ ಮಹಿಳೆಯರು ಕೂಡ ಇರೋ ಬರೋ ಬೇರೆ ಎಲ್ಲಾ ರೀತಿಯ ಸಂಚಾರ ವ್ಯವಸ್ಥೆಯನ್ನ ಬದಿಗಿಟ್ಟು ಉಚಿತ ಪ್ರಯಾಣದತ್ತ ಆಸಕ್ತಿಯನ್ನ ತೋರಿಸ್ತಿದ್ದಾರೆ. ಹೀಗಾಗಿ ನೇರವಾಗಿ ಆಟೋ ಚಾಲಕರ ದಿನನಿತ್ಯದ ದುಡಿಮೆಗೆ ಹೊಡೆತ ಕೊಡ್ತಾ ಇದೆ ಶಕ್ತಿ ಯೋಜನೆ ಅನ್ನೋ ಆರೋಪ. ಹಾಗಾದ್ರೆ ಯಾರು ಈ ರೀತಿಯಾಗಿ ಆಟೋಗಳನ್ನ ಮಾರೋಕ್ ಹೊರಟಿರೋದು ಅನ್ನೋ ಮೂರನೇ ಪ್ರಶ್ನೆಗೆ ಉತ್ತರ, ಹುಬ್ಬಳ್ಳಿ ಆಟೋ ಚಾಲಕರು. ಹುಬ್ಬಳ್ಳಿಯ ಆಟೋ ಚಾಲಕರು ತಮ್ಮ ಆಟೋಗಳಿಗೆ ಆಟೋ ಮಾರಾಟಕ್ಕಿದೆ ಅನ್ನೋ ಪೋಸ್ಟರ್ಗಳನ್ನ ಹಾಕೊಂಡು ನಿಂತಿದ್ದಾರೆ. ನಮಗೆ ಬಾಡಿಗೆ ಸಿಗ್ತಾ ಇಲ್ಲ, ಇದರಿಂದಾಗಿ ದಿನನಿತ್ಯದ ಜೀವನಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ತಮ್ಮ ಅಳಲನ್ನ ಈ ರೀತಿಯಾಗಿ ತೋಡ್ಕೊಳ್ತಾ ಇದ್ದಾರೆ ಆಟೋ ಚಾಲಕರು. ಅದಕ್ಕೆ ಸಾಕ್ಷಿಯಾಗ್ತಿರೋದು ಕೂಡ ಈ ದೃಶ್ಯ. ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೇನೋ ಶಕ್ತಿ ಬಂದಿದೆ, ಆದ್ರೆ ನಾವು ನಿಶಕ್ತರಾಗ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆಟೋ ಚಾಲಕರು. ಶಕ್ತಿ ಯೋಜನೆಯಿಂದಾಗಿ ಆಟೋ ಹತ್ತೋ ಜನರ ಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ. ಹೀಗಾಗಿ ಆಟೋ ಚಾಲಕರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಅನ್ನೋ ಆರೋಪ, ಅಸಮಾಧಾನ ಹುಬ್ಬಳ್ಳಿಯ ಆಟೋ ಚಾಲಕರದು. ಹುಬ್ಬಳ್ಳಿಯ ಯಾವ ಆಟೋ ಗಮನಿಸಿದ್ರೂ ಕೂಡ ಈ ಆಟೋ ಮಾರಾಟಕ್ಕಿದೆ ಅನ್ನೋ ಫಲಕಗಳೇ ರಾರಾಜಿಸ್ತಾ ಇದೆ. ಹೆಚ್ಚು ಮಹಿಳೆಯರು ಆಟೋವನ್ನ ಹತ್ತುತ್ತಾ ಇದ್ರು, ಆದ್ರೆ ಈಗ ಉಚಿತ ಬಸ್ ಪ್ರಯಾಣದ ಯೋಜನೆಯಿಂದಾಗಿ ಮಹಿಳೆಯರು ಆಟೋದತ್ತ ಮುಖ ಮಾಡ್ತಾ ಇಲ್ಲ. ಹೀಗಾಗಿ ನಮಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಹೇಳಿ ಆಗ್ರಹಿಸಲಿಕ್ಕೆ ಸರ್ಕಾರದ ಮುಂದೆ ಮನವಿಯನ್ನ ಸಲ್ಲಿಕೆ ಮಾಡಲಿಕ್ಕೆ ಆಟೋ ಚಾಲಕರು ಈ ರೀತಿಯಾಗಿ ಆಟೋ ಮಾರಾಟಕ್ಕಿದೆ ಅನ್ನೋ ಫಲಕವನ್ನ ಅಳವಡಿಸಿಕೊಂಡು ತಮ್ಮ ದಿನನಿತ್ಯದ ಕರ್ತವ್ಯಕ್ಕೆ ಇಳಿದಿದ್ದಾರೆ. ಇದಾಗದೆ ಹೋದ್ರೆ ಆಟೋ ಚಾಲಕರಿಂದ ಆತ್ಮಹತ್ಯೆ ಮಾಡಿಕೊಳ್ಳೋ ಬೆದರಿಕೆ ಕೂಡ ವ್ಯಕ್ತವಾಗ್ತಿದೆ. ಕಳೆದ ಕೆಲವೇ ದಿನಗಳ ಹಿಂದೆ ಒಂದು ವಿಡಿಯೋ ಬಹಳಷ್ಟು ವೈರಲ್ ಆಗಿದ್ದನ್ನ ಗಮನಿಸಿದ್ವಿ. ಇದೇ ಹುಬ್ಬಳ್ಳಿ ಭಾಗದ ಆಟೋ ಚಾಲಕರೊಬ್ರು ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆ ಕೂಡ ಮಾಡಿದ್ರು, ನಮ್ಗೆ ಯಾಕೆ ಈ ರೀತಿಯ ಶಿಕ್ಷೆ, ಶಕ್ತಿ ಯೋಜನೆ ಜಾರಿಗೆ ತಂದ್ರೆ ಆದ್ರೆ ನಮಗೆ ಪರ್ಯಾಯ ವ್ಯವಸ್ಥೆ ಬೇಕಿತ್ತಲ್ಲ ಅಂತ ಹೇಳಿ. ಇದೀಗ ಆ ಧ್ವನಿಗೆ ಮತ್ತಷ್ಟು ಧ್ವನಿಗಳು ಹುಬ್ಬಳ್ಳಿಯಲ್ಲಿ ಸೇರ್ಪಡೆ ಆಗ್ತಾ ಇದೆ. ಆಟೋ ಚಾಲಕರು ತಮ್ಮ ಸಮಸ್ಯೆಯನ್ನ, ತಮಗಾಗ್ತಾ ಇರುವ ಶಕ್ತಿ ಯೋಜನೆಯ ಎಫೆಕ್ಟ್ಗಳನ್ನ ಹೇಳ್ಕೊಂಡಿದ್ದಾರೆ. ನ್ಯೂಸ್ 18ನ ಕ್ಯಾಮ್ರಾ ಮುಂದೆ ಇನ್ನು ಮಾತನಾಡಿದ್ದಾರೆ ಆಟೋ ಚಾಲಕರು, ಗಮನಿಸೋಣ. ಸರ್, ರಾಜ್ಯದಾದ್ಯಂತ ಏನು ಸುಮಾರು 10 ಲಕ್ಷ ಆಟೋ ರಿಕ್ಷಾ ಚಾಲಕರಿದ್ದೀವಿ. ರಾಜ್ಯದಾದ್ಯಂತ ಆಟೋ ರಿಕ್ಷಾ ಚಾಲಕರ ಪರಿಸ್ಥಿತಿ ಅಧೋಮಯ ಆಗಿದೆ. ಇಡೀ ಇವತ್ತು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ 25,000 ರಿಕ್ಷಾ ಚಾಲಕರು, ಅದರಲ್ಲಿ ಒಂದು 50% 50% ಅಷ್ಟು ಆಟೋ ರಿಕ್ಷಾ ಚಾಲಕರು ಬಿಟ್ಟು ಗೌಂಡಿ ಕೆಲಸ, ಬಾರ್ಬೆಂಡಿಂಗ್ ಕೆಲಸ, ಇನ್ನೊಂದು ಕೆಲಸಕ್ಕೆ ಹೊಂಟಿದ್ದಾರೆ. ಭಾಳಷ್ಟು ಒಂದು 2-3 ಜನ ಆಟೋ ರಿಕ್ಷಾ ಚಾಲಕರು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ. ಆಟೋ ರಿಕ್ಷಾಗಳನ್ನು ಮಾರ್ಲಿಕ್ಕಂತ ಬೋರ್ಡ್ ಹಾಕಿಟ್ಟಿದ್ದಾರೆ. ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಮನವಿ ಮಾಡ್ಕೋತೇನೆ, ತಕ್ಷಣ ತಾವೇನು ಶಕ್ತಿ ಯೋಜನೆ ಕೊಟ್ಟಿದ್ದೀರಿ, ಈ ಶಕ್ತಿ ಯೋಜನೆಯನ್ನ 20 ಕಿಲೋಮೀಟರ್ ಹೊರಪಡಿಸಿ, ಇದನ್ನ ತಕ್ಷಣ 20 ಕಿಲೋಮೀಟರ್ ಹೊರಪಡಿಸಿಕೊಡ್ಬೇಕು. ಇವತ್ತು ಏನಾದರೂ ಆಟೋ ರಿಕ್ಷಾ ಚಾಲಕರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಹುಬ್ಬಳ್ಳಿ ನಗರದಿಂದ ಬೆಂಗಳೂರು ವಿಧಾನಸೌಧವರೆಗೆ ಅವನು ಹೆಣ ತಗೊಂಡು ನಾವು ಪ್ರತಿಭಟನೆ ಮಾಡಕ್ ಬರ್ತೇವೆ. ಈ ಸರ್ಕಾರದಿಂದ ಏನು ನಡೀತಾ ಇದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಇದು ಎಲ್ಲ ಹೆಣ್ಮಕ್ಳೆಲ್ಲ ಕೇಳಿದ್ರೆ ಆಧಾರ್ ಕಾರ್ಡ್ ತೋರಿಸ್ತಾ ಇದ್ದಾರೆ ಸರ್. ಇದಕ್ಕೇನು ಪರಿಹಾರ ಸರ್? ನಾವೆಲ್ಲಿ ಮನೆಗೇನು ರೇಷನ್ ಹೆಂಗೆ ತೊಗೊಂಡು ಹೋಗೋದ ನಾವು?
ಇದೆಲ್ಲ ಮಾಡಿದಿ ಇದು ಯಾವ್ದು ಅನುಕೂಲಕ್ಕಾಗಿ ಮಾಡಿದ್ದೀರಿ? ನಮ್ಮ ಅನುಕೂಲಕ್ಕೆ ಏನು ಮಾಡಿದಿರಿ? ನಮ್ಮ ಅನುಕೂಲಕ್ಕೆ ಏನಾರ ಮಾಡಬೇಕಲ್ಲ. ಅವ್ರು ಫ್ರೀ ಕೊಟ್ಟರೆ ಅವ್ರು ಹೋದ್ರೆ ನಮ್ಮ ಅನುಕೂಲಕ್ಕೆ ಏನಾದರೂ ಫ್ಯಾಮಿಲಿಗೆ ಏನಾರ ಸೆಕ್ಯೂರಿಟಿ ಏನು? ಇನ್ನು ನೂತನವಾಗಿ ಆಯ್ಕೆಯಾದ ಶಾಸಕರಿಗೆ ಸದನದ ನಿಯಮಾವಳಿ ಬಗ್ಗೆ ವಿಶೇಷ ತರಬೇತಿ ನೀಡೋಕೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮದಲ್ಲಿ ಹಲವು ಕಿವಿಮಾತುಗಳನ್ನ ಹೇಳಿದ್ದಾರೆ. ಶಾಸಕರಿಗಾಗಿ ಸಾಕಷ್ಟು ಖರ್ಚು ಮಾಡಿ ಲೈಬ್ರರಿ ಕಟ್ಟಿಸಿದ್ದೀವಿ, ಅಲ್ಲಿಗೆ ಯಾರೂ ಹೋಗೋದೇ ಇಲ್ಲ. ಜಮೀರ್ ಅಹಮದ್, ನೀನಾದ್ರೂ ಯಾವತ್ತಾದ್ರೂ ಲೈಬ್ರರಿಗೆ ಹೋಗಿದೆಯಾ ಅಂತ ಜಮೀರ್ ಅವರಿಗೆ ನೇರ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರ ಪ್ರಶ್ನೆಗೆ ತಬ್ಬಿಬ್ಬಾಗಿದ್ದಾರೆ ಸಚಿವ ಜಮೀರ್, ನಕ್ಕು ಸುಮ್ಮನಾಗಿದ್ದಾರೆ. ಎಷ್ಟು ಜನ ಇವತ್ತು ಸಿಟ್ಟಿಂಗ್ MLAs ಇದ್ದಾರೆ, ಲೈಬ್ರರಿಗೆ ಹೋಗ್ತಾರೆ ಅಂತ ಕೇಳಿ ಅವರಿಗೆ. ಏನಪ್ಪ ಚೇರ್ಮನ್ ಸ್ಪೀಕರ್ ಹೋಗ್ತಾರ? ಜಮೀರ್ ನೀ ಅವೆಲ್ಲರೂ ಹೋಗಿದ್ಯಾ? ಜಮೀರ್ ನೀ ಅವೆಲ್ಲರೂ ಹೋಗಿದ್ಯಾ?